ಎಲ್ಲರಿಗೂ ನಮಸ್ಕಾರ. 4ನೇ ಅಧ್ಯಾಯ ಏನಿದೆಯಲ್ಲ, ರಾಗಗಳು ಮತ್ತು ಅದರ ವರ್ಗೀಕರಣ, ರಾಗಲಕ್ಷಣ, ಇದನ್ನು ನೀವು ಕೇಳಿರ್ತೀರ. ಈಗ ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೋತ್ತರಗಳಿಗೆ ಹೋಗೋಣ. ನಾವು ಪ್ರಶ್ನೆಗಳು, ಅದರದ್ದು ಏನೇನು ಚಿಕ್ಕ ಚಿಕ್ಕ ನ್ಯೂ ಟೈಪ್ಸ್ ಅಂತ ಹೇಳ್ತೀವಿ, ಆ ಥರದ್ದೊಂದು ಪ್ರಶ್ನೆಗಳು ಏನೇನಿದೆ ಎಲ್ಲ ನಾವು ನೋಡ್ತಾ ಹೋಗೋಣ. ಮೊದಲಿಗೆ ಉತ್ತರಿಸಿ ಅಂತ ಹೇಳಿ, ಇದರಲ್ಲಿ ಬಹಳಷ್ಟು ಈ ಒಂದು ಅಧ್ಯಾಯ ಏನಿದೆಯಲ್ಲ, ಈ ಅಧ್ಯಾಯದಲ್ಲಿ ನಿಮಗೆ ಎಷ್ಟಾದರೂ ಪ್ರಶ್ನೆಗಳನ್ನು ಮಾಡ್ಬೋದು. ಎಷ್ಟು ಪ್ರಶ್ನೆಗಳು ಬರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ, ಅಷ್ಟು ಒಂದು ಇಂಪಾರ್ಟೆಂಟ್ ಅಧ್ಯಾಯ ಇದು ನಿಮಗೆ. ಈಗ ಪ್ರಶ್ನೆಗಳಿಗೆ ಹೋದರೆ, ಜನ್ಯರಾಗವೆಂದರೇನು? ನಿಮಗೆ ಪಾಠವಾಗಿರುವ 2 ಜನ್ಯರಾಗಗಳನ್ನು ಹೆಸರಿಸಿ, ಅವುಗಳ ಸ್ವರಸ್ಥಾನಗಳನ್ನು ತಿಳಿಸಿ. ನೋಡಿ, ಒಂದರಲ್ಲೇ 3 ಪ್ರಶ್ನೆ ಇದೆ. ಜನ್ಯರಾಗ ಅಂದ್ರೇನು, ನಿಮಗೆ ಪಾಠ ಆಗಿರೋ 2 ಜನ್ಯರಾಗಗಳನ್ನು ಹೆಸರಿಸಬೇಕು, ಅವುಗಳ ಸ್ವರಸ್ಥಾನಗಳನ್ನು ಕೂಡ, ಅಂದರೆ ರಾಗಲಕ್ಷಣ ಬರಿಬೇಕಾದ್ರದ್ದು. ಹೀಗೆ 3 ಪ್ರಶ್ನೆ ಇದೆ. ಇದನ್ನು ನಿಮಗೆ ಬೇರೆ ಬೇರೆಯಾಗಿ 3 ಪ್ರಶ್ನೆನೇ ಬೇರೆ ಕೊಡ್ಬೋದು. ಇಲ್ಲಿ 3 ಸೇರಿಸಿ 10 ಮಾರ್ಕ್ಸಿಗೆ ಕೊಟ್ಟಿದ್ದಾರೆ ನಿಮಗೆ. 2ನೇ ಪ್ರಶ್ನೆ, ಭಾಷಾಂಗ ರಾಗವೆಂದರೇನು? 2 ಮಾರ್ಕಿಂದ ಪ್ರಶ್ನೆ ಇದು. ರಾಗಗಳನ್ನು ಉದಾಹರಿಸಿ ಆ ರಾಗಗಳ ಸ್ವರಸ್ಥಾನವನ್ನು ತಿಳಿಸಿ. ಅಂದರೆ ಭಾಷಾಂಗ ರಾಗವನ್ನು ಏನಿದೆ ಅದನ್ನು ನೀವು ಅದು ಏನು ಅಂತ ಹೇಳಿ, ಅದದ್ದು ಒಂದೆರಡು ರಾಗಗಳನ್ನು ಉದಾಹರಣೆ ಹಾಕ್ಕೊಟ್ಟು ಆ ರಾಗಗಳ ಸ್ವರಸ್ಥಾನವನ್ನು ಬರಿಬೇಕು. ನೀವು 2 ರಾಗಗಳನ್ನು ಹೆಸರಿಸಬೇಕು. ಭಾಷಾಂಗ ರಾಗ ಅಂದ್ರೇನು, ಅದರಲ್ಲಿ ಭಾಷಾಂಗ ರಾಗದ 2 ರಾಗಗಳನ್ನು ಹೆಸರಿಸಬೇಕು, ಆ 2 ರಾಗಗಳ ಸ್ವರಸ್ಥಾನವನ್ನು ಬರಿಬೇಕು. ಇದು ಕೂಡ 3 ಪ್ರಶ್ನೆಗಳನ್ನು ಒಟ್ಟು ಮಾಡಿ ಕೊಟ್ಟಿದ್ದಾರೆ 10 ಮಾರ್ಕ್ಸಿಗೆ. ಭಾಷಾಂಗ ರಾಗ ಅಂದ್ರೇನು 2 ಮಾರ್ಕ್ಸ್ ಬರುತ್ತೆ ನಿಮಗೆ, ಅದಕ್ಕೆ ಉದಾಹರಣೆ ಕೊಡಿ ಮತ್ತೆ 2 ಮಾರ್ಕ್ಸು. ಆಮೇಲೆ ಆ ರಾಗಗಳ, ಅಂದರೆ 2 ರಾಗದ್ದು, ಆ 2 ರಾಗದ ಸ್ವರಸ್ಥಾನಕ್ಕೆ ಮತ್ತೆ ನಿಮಗೆ ಉಳಿದಿದ್ದ 6 ಮಾರ್ಕ್ಸ್ ಬರುತ್ತೆ. 3ನೇ ಪ್ರಶ್ನೆಗೆ ಹೋದರೆ, ಧೀರ ಶಂಕರಾಭರಣದ ಆರೋಹಣ ಅವರೋಹಣದಲ್ಲಿ ಶುದ್ಧ ಮಧ್ಯಮವನ್ನು ತೆಗೆದು ಪ್ರತಿ ಮಧ್ಯಮವನ್ನು ಹಾಕಿದಲ್ಲಿ ಯಾವ ರಾಗವಾಗುವುದು? ಈ ರೀತಿಯ ಪ್ರಶ್ನೆಗಳು ತುಂಬ ಇದೆ. ಒಂದು ಸ್ವರನ ತೆಗೆದು ಇನ್ನೊಂದು ಸ್ವರ ಹಾಕಿದರೆ ಯಾವ ರಾಗ ಆಗಿ ಬದಲಾಗತ್ತೆ ಅನ್ನೋದು ಇದು ಮೊದಲನೇದದು. ಮೋಹನ ರಾಗದ ಆರೋಹಣ ಅವರೋಹಣದಲ್ಲಿ ಚತುರಶ್ರ ದೈವತವನ್ನು ತೆಗೆದು ಕಾಕಲಿ ನಿಷಾದವನ್ನು ಹಾಕಿದರೆ ಯಾವ ರಾಗವಾಗುತ್ತದೆ? ಇದು ಇನ್ನೊಂದು ಪ್ರಶ್ನೆ. ಇನ್ನೊಂದು ನೋಡಿ, ಕಾಮವರ್ಧಿನಿ ರಾಗದ ಆರೋಹಣ ಅವರೋಹಣದಲ್ಲಿ ಪ್ರತಿ ಮಧ್ಯಮವನ್ನು ತೆಗೆದು ಅಲ್ಲಿಗೆ ಶುದ್ಧ ಮಧ್ಯಮವನ್ನು ಹಾಕಿದರೆ ಯಾವ ರಾಗ ಆಗತ್ತೆ? ಇದು ಒಂದು ಪ್ರಶ್ನೆ. ಮುಂದಿನ ಪ್ರಶ್ನೆ, ಬಿಲಹರಿ ರಾಗವನ್ನು ಧೀರ ಶಂಕರಾಭರಣ ರಾಗವಾಗಿ ಬದಲಾಯಿಸೋದಕ್ಕೆ ಆರೋಹಣದಲ್ಲಿ ನಾವು ಯಾವ ಸ್ವರಗಳನ್ನು ಸೇರಿಸಬೇಕು ಅಂತ ತಿಳಿಸಿ. ಇದು ಒಂದು ಪ್ರಶ್ನೆ. ಇನ್ನೊಂದು ಪ್ರಶ್ನೆ, ಧೀರ ಶಂಕರಾಭರಣ ರಾಗದ ಆರೋಹಣ ಅವರೋಹಣದಲ್ಲಿ ಶುದ್ಧ ಮಧ್ಯಮವನ್ನು ತೆಗೆದು ಪ್ರತಿ ಮಧ್ಯಮವನ್ನು ಹಾಕಿದಲ್ಲಿ ಯಾವ ರಾಗವಾಗುತ್ತದೆ? ಇದು ಇನ್ನೊಂದು ಪ್ರಶ್ನೆ. ಇದಿಷ್ಟು ಒಂದು ರೀತಿಯ ಪ್ರಶ್ನೆಗಳಾದರೆ, ಮುಂದಿನ ಪ್ರಶ್ನೆ ಏನಿದೆ ಅಂದರೆ, ಕೆಳಗಿನ ವರ್ಗಗಳನ್ನು ತಿಳಿಸಿ. ನೋಡಿ, ಇದು ಒಂದು ಪೇಪರಲ್ಲಿ ಬಂದಿದೆ, ಅದಾದಮೇಲೆ ಯಾವ ಪೇಪರಲ್ಲೂ ರಿಪೀಟ್ ಆಗಿಲ್ಲ. ಬಟ್ ಇದು ನಿಮಗೆ ಗೊತ್ತಿರಬೇಕು, ಈ ವರ್ಷ ಕೊಡ್ಬೋದು, ನಮಗೂ ಗೊತ್ತಿಲ್ಲ ಅಲ್ಲ. ವರ್ಗಗಳನ್ನು ತಿಳಿಸಿ ಅಂತ ಏನು ಅಂದರೆ, ಒಂದು 5 ರಾಗಗಳನ್ನು ಕೊಟ್ಟಿದ್ದಾರೆ, ರಾಗದ ಸ್ಕೇಲ್ಗಳನ್ನು ಕೊಟ್ಟಿದ್ದಾರೆ, ಅದರದ ವರ್ಗಗಳನ್ನು ಹೇಳಬೇಕು ನೀವು. 1ನೇದು ಸರಿಮ ಪದಸ ಸಾದಾ ಪಾಮ ಗರಿಸ, ಸರಿಮ ಪದಸ ಸಾದಾ ಪಾಮ ಗರಿಸ. 2ನೇದು ಸರಿ ಗ ಪ ನಿಸ ಸಾನಿ ಪ ಗರಿಸ, ಇದು 2ನೇದು. 3ನೇದು ಸಮ ಗ ಮದ ನಿಸ ಸಾನಿ ಮ ಗರಿಸ, ಇದು 3ನೇದು. 4ನೇದು ಸರಿ ಗ ಪ ಧ ಸ ಸಾನಿ ದ ಪ ಮ ಗರಿಸ, ಇದು 4ನೇದು. 5ನೇದು ಸರಿ ಗ ಪ ಧ ನಿ ಸ ಸಾನಿ ದ ಪ ಗರಿಸ, ಇದು 5ನೇದು. ಇದು 5 ರಾಗಗಳನ್ನು ಕೊಟ್ಟಿದ್ದಾರೆ ಇಲ್ಲಿ. ಅವುಗಳ ವರ್ಗಗಳನ್ನು ಹೇಳಬೇಕು ನೀವು. ಏನು ವರ್ಗಗಳು ಅಂದರೆ ಸ್ವಲ್ಪ ತಲೆ ಕೆಡಿಸ್ಕೊಂಡು ಯೋಚನೆ ಮಾಡಿ ಏನು ಬರಿಬೇಕಿದಕ್ಕೆ ಅಂತ.
ನಾವು ಪ್ರಶ್ನೋತ್ತರಗಳನ್ನು ಮಾತಾಡ್ತೀವಲ್ವ, ಆವಾಗ ನಾನು ಇದ್ರದ್ದು ಉತ್ತರ ಎಲ್ಲ ಹೇಳ್ತೇನೆ ನಿಮಗೆ. ಮುಂದಿನ ಒಂದು ಪ್ರಶ್ನೆ ಹೋದರೆ, ಜನಕ ರಾಗದಲ್ಲಿ ಶುದ್ಧ ಮಧ್ಯಮದ 3 ರಾಗಗಳನ್ನು ಹಾಗೂ ಪ್ರತಿ ಮಧ್ಯಮದ 3 ರಾಗಗಳನ್ನು ಹೆಸರಿಸಿ. ಶುದ್ಧ ಮಧ್ಯಮದ 3 ರಾಗಗಳು, ಪ್ರತಿ ಮಧ್ಯಮದ 3 ರಾಗಗಳು ಜನಕ ರಾಗಗಳಾಗಿರಬೇಕು, ಅದನ್ನು ಹೆಸರಿಸಿ. ಮುಂದಿನ ಪ್ರಶ್ನೆ, ಜನಕ ರಾಗ ಎಂದರೇನು? ನಿಮಗೆ ಪಾಠವಾಗಿರುವ 2 ಜನಕ ರಾಗಗಳನ್ನು ಹೆಸರಿಸಿ, ಅವುಗಳ ಸ್ವರಸ್ಥಾನಗಳನ್ನು ತಿಳಿಸಿ. ಇದು ಮುಂದಿನ ಪ್ರಶ್ನೆ. ನೋಡಿ, ಎಲ್ಲದರಲ್ಲೂ 2-3 ಪ್ರಶ್ನೆಗಳನ್ನು ಜೋಡಿಸಿ ನಿಮಗೆ ಒಂದು ದೊಡ್ಡ ಪ್ರಶ್ನೆಯಾಗಿ ಕೊಟ್ಟಿದ್ದಾರೆ. ಎಲ್ಲದನ್ನು ಬಿಡಿ ಬಿಡಿಯಾಗಿ ಕೂಡ ನಿಮಗೆ ಕೊಡಬಹುದು. ಮುಂದಿನ ಪ್ರಶ್ನೆ, ಉಪಾಂಗ ರಾಗವೆಂದರೇನು? 2 ಉಪಾಂಗ ರಾಗಗಳನ್ನು ಹೆಸರಿಸಿ, ಅವುಗಳ ಸ್ವರಸ್ಥಾನಗಳನ್ನು ತಿಳಿಸಿ. ಇದು ಒಂದು ಪ್ರಶ್ನೆ ಇದೆ. ಮುಂದಿನ ಪ್ರಶ್ನೆ, ಇವುಗಳಿಗೆ ಒಂದೊಂದು ಉದಾಹರಣೆ ಕೊಡಿ. ಇದು ಸುಮಾರಷ್ಟು ಕ್ವೆಶನ್ ಪೇಪರ್ಗಳಲ್ಲಿದೆ. ನಾನು ಎಲ್ಲ ಕ್ವೆಶನ್ ಪೇಪರ್ದು ಸೇರಿಸಿ ನಿಮಗೆ ಒಂದಿಷ್ಟು ಕೊಟ್ಟಿದ್ದೀನಿ. ಇಲ್ಲಿ ಉದಾಹರಣೆ ಕೊಡಬೇಕು ಪ್ರತಿಯೊಂದಕ್ಕೂ. ಜನಕ ರಾಗಕ್ಕೆ ಒಂದು ಉದಾಹರಣೆ, ಜನ್ಯ ರಾಗಕ್ಕೆ, ವಕ್ರ ರಾಗ, ಉಪಾಂಗ ರಾಗ, ಭಾಷಾಂಗ ರಾಗ, ಔಡವ ರಾಗ, ಷಾಡವ ರಾಗ, ಇದಿಷ್ಟಕ್ಕೂ ನೀವು ಒಂದೊಂದು ಉದಾಹರಣೆನ ಕೊಡಬೇಕು. ಇದಿಷ್ಟು ಒಂದೇ ಪೇಪರಲ್ಲಿ ಇದ್ದಿದ್ದಲ್ಲ, ನಾನು ಎಲ್ಲ ಪೇಪರ್ದು ಸೇರಿಸಿ ನಿಮಗೆ ಕೊಟ್ಟಿದ್ದೀನಿ. ಮುಂದಿನ ಪ್ರಶ್ನೆ, ಜನ್ಯ ರಾಗಗಳಲ್ಲಿ ಎಷ್ಟು ವಿಧ? ಒಂದೊಂದು ಉದಾಹರಣೆಯೊಂದಿಗೆ ಬರೆಯಿರಿ. ಜನ್ಯ ರಾಗಗಳಲ್ಲಿ ಎಷ್ಟು ವಿಧ? ಒಂದೊಂದು ಉದಾಹರಣೆಯೊಂದಿಗೆ ಬರೆಯಿರಿ. ಮುಂದಿನ ಪ್ರಶ್ನೆ, ಇವುಗಳಿಗೆ ಉದಾಹರಣೆಯನ್ನು ಬರೆಯಿರಿ ಅಂತ ಕೆಲವಷ್ಟು ಕೊಟ್ಟಿದ್ದಾರೆ. ಒಂದು ಔಡವ ಸಂಪೂರ್ಣ ಮತ್ತು ಒಂದು ಔಡವ ರಾಗ. ಒಂದು ಔಡವ ಸಂಪೂರ್ಣ ರಾಗಕ್ಕೆ ಉದಾಹರಣೆ ಕೊಡಬೇಕು, ಒಂದು ಔಡವ ರಾಗಕ್ಕೆ ಉದಾಹರಣೆ ಕೊಡಬೇಕು. ಗಮನ ಇಟ್ಟು ಪ್ರಶ್ನೆಗಳನ್ನು ನೋಡಿ, ಗಮನ ಇಟ್ಟು ಉತ್ತರ ಬರೀರಿ. ಮುಂದಿನ ಪ್ರಶ್ನೆ ಏನು? ಕೆಳಗಿನ ರಾಗಗಳ ಆರೋಹಣ, ಅವರೋಹಣ, ಅವುಗಳ ವಿಕೃತಿ ಸ್ವರಸ್ಥಾನ, ಅವುಗಳ ಜನಕ ರಾಗದ ಹೆಸರನ್ನು ತಿಳಿಸಿ. ಇದು ತುಂಬ ಡೀಟೇಲಾಗಿ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಇದನ್ನು ಸಿಂಪಲ್ಲಾಗಿ ಈ ಕೆಳಗಿನ ರಾಗಗಳ ರಾಗಲಕ್ಷಣ ಅಂತ ಕೊಟ್ಟರು ಕೂಡ ನೀವು ಇದನ್ನೇ ಎಲ್ಲ ಬರಿಬೇಕು. ಯಾವ ರಾಗಗಳನ್ನು ಕೊಟ್ಟಿದ್ದಾರೆ? ಶುದ್ಧ ಸಾವೇರಿ, ಶ್ರೀರಾಗ, ಇದೆರಡು ರಾಗಗಳನ್ನು ಕೊಟ್ಟಿದ್ದಾರೆ. ಈ 2 ರಾಗಗಳ ಆರೋಹಣ, ಅವರೋಹಣ, ವಿಕೃತಿ ಸ್ವರಸ್ಥಾನ ಹಾಗೂ ಅವುಗಳ ಜನಕ ರಾಗದ ಹೆಸರನ್ನು ಬರಿಬೇಕು. ಅಲ್ಲಿಗೆ ರಾಗ ಲಕ್ಷಣವನ್ನು ಬರಿಬೇಕು. ಇನ್ನೊಂದು ಪ್ರಶ್ನೆ ಇದೆ, ರಾಗ ಎಂದರೇನು ಅಂತ ಒಂದು ಪ್ರಶ್ನೆ ಇದೆ. ಇಷ್ಟು ಪ್ರಶ್ನೆಗಳಾದರೆ ಇದಿಷ್ಟು ನಿಮಗೆ ನಾನು ಹೇಳ್ತಾ ಇದ್ದೀನಿ ಆವಾಗಿಂದ. 2000 ಇಸ್ವಿಯಿಂದ ಏನಿದೆ ಅಲ್ಲ, 2000 ಇಸ್ವಿಯಿಂದ ಇರುವಂಥ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದು ಅದರಿಂದ ಹುಡುಕಿ ಕೊಡ್ತಾ ಇರೋವಂಥ ಪ್ರಶ್ನೋತ್ತರ. ಇದಲ್ಲದೆ ನಾನು ಬೇರೆಯೇ ನಿಮಗೆ ಶಾರ್ಟ್ಸಲ್ಲಿ ನಿಮಗೆ ಕೆಲವೊಂದಷ್ಟು ಕ್ವೆಶನ್ಸ್ ಆಗಲಿ ಬಿಟ್ಟ ಸ್ಥಳ ಆಗಲಿ ಕೊಡ್ತಾ ಹೋಗ್ತೀನಿ. ಇದನ್ನು ಮುಗಿಸಿದ ನಂತರ ಈಗ ಬಿಟ್ಟ ಸ್ಥಳ ತುಂಬಿರಿ ಅಂತ ಒಂದು ಇದಿದೆ. ಅಲ್ಲಿ ಕೆಲವೊಂದು ಬಿಟ್ಟ ಸ್ಥಳಕ್ಕೆ ನಿಮಗೆ ಬರೀ ಒಂದು ಬಿಟ್ಟ ಸ್ಥಳ ತುಂಬಬೇಕು, ಕೆಲವೊಂದಕ್ಕೆ ನಿಮಗೆ ಆಪ್ಷನ್ಸ್ ಇರುತ್ತೆ ABCD ಅಂತ, ಅಥವಾ ಒಂದು 3 ಬ್ರ್ಯಾಕೆಟಲ್ಲಿ ಕೊಟ್ಟಿರ್ತಾರೆ, ಅದರಲ್ಲಿ ಒಂದನ್ನು ಆರಿಸಿ ಬರೀಬೇಕು. ಯಾವ ಥರನಾರು ಕೊಡಬಹುದು ನಿಮಗೆ. ಇಲ್ಲಿ ಮೊದಲನೇದು, ಮೇಚ ಕಲ್ಯಾಣಿಯು ಡ್ಯಾಶ್ ಮೇಳಕರ್ತ ರಾಗ. ಮೇಚ ಕಲ್ಯಾಣಿಯು ಡ್ಯಾಶ್ನೇ ಮೇಳಕರ್ತ ರಾಗ. ABCD ಇದೆ ಇಲ್ಲಿ 64, 65, 66, 67 ಯಾವುದು ಅಂತ ಬರಿಬೇಕು. ಷಾಡವ ರಾಗಕ್ಕೆ ಉದಾಹರಣೆ ಡ್ಯಾಶ್. ಔಡವ ರಾಗದಲ್ಲಿ ಡ್ಯಾಶ್ ಸ್ವರಗಳಿರುತ್ತವೆ. ಇದು ABCD ಆಪ್ಷನ್ ಇದೆ 6, 7, 4, 5. ಮುಂದಿನದೊಂದು ಬಿಟ್ಟ ಸ್ಥಳ, ಬಿಲಹರಿ ರಾಗವು ಡ್ಯಾಶ್ ಮೇಳಕರ್ತದಲ್ಲಿ ಜನ್ಯ. ಇದು ಯಾಕೆ ಹೀಗೆ ಜಂಬಲ್ ಆಗಿದೆ ಅಂತಂದರೆ, ನಾನು ಪ್ರತಿಯೊಂದು ಪೇಪರ್ನ ತೆಗೆದು ಕೊಡುವಾಗ ನಿಮಗೆ ಕೆಲವೊಂದರಲ್ಲಿ ಆ ಥರ 4 ಆಪ್ಷನ್ ಕೊಟ್ಟಿರೋದಿದೆ, ಕೆಲವೊಂದರಲ್ಲಿ ಬರೀ ಬಿಟ್ಟ ಸ್ಥಳ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ನಿಮಗೆ ಆಚೆ ಈಚೆ ಆಗಿದೆ, ಬಟ್ ಎಲ್ಲನೂ ಬಿಟ್ಟ ಸ್ಥಳನೇ. ಈ ಬಿಲಹರಿ ರಾಗವು ಡ್ಯಾಶ್ ಮೇಳಕರ್ತದಲ್ಲಿ ಜನ್ಯ ಅನ್ನೋದಕ್ಕೆ ABCD ಇದೆ ಅಲ್ಲಿನೂ. ಮಾಯಾಮಾಳವಗೌಳ, ಧೀರ ಶಂಕರಾಭರಣ, ಹರಿಕಾಂಬೋಜಿ, ಮೇಚ ಕಲ್ಯಾಣಿ. ಮುಂದಿನ ಪ್ರಶ್ನೆ, ಬಿಲಹರಿ ರಾಗಕ್ಕೆ ಬರುವ ಅನ್ಯ ಸ್ವರ ಯಾವುದು? ಪ್ರತಿಮಧ್ಯಮ, ಶುದ್ಧ ದೈವತ, ಕೈಶಿಕಿ ನಿಷಾದ. ಒಂದನ್ನು ಆರಿಸಿ ಬರಿಬೇಕಲ್ಲಿಗೆ ನೀವು. ಮುಂದಿನ ಪ್ರಶ್ನೆ, ಧೀರ ಶಂಕರಾಭರಣ ಡ್ಯಾಶ್ ಮೇಳಕರ್ತ ರಾಗ.
ಇಲ್ಲಿ ಆಪ್ಷನ್ಸ್ ಇದೆ 15, 28, 29. ಮುಂದಿನದ್ದು ಬಿಟ್ಟ ಸ್ಥಳ. ಜನಕರಾಗದ ಆರೋಹಣ ಅವರೋಹಣಗಳಲ್ಲಿ ಡ್ಯಾಶ್ ಸ್ವರಗಳಿರುತ್ತವೆ. ಆಪ್ಷನ್ಸು 5, 6, 7, 8. ಮುಂದಿನ ಪ್ರಶ್ನೆ. ಡ್ಯಾಶ್ ರಾಗವು ಹಂಸಧ್ವನಿಯ ಜನಕರಾಗ. ಆಪ್ಷನ್ಸು ಮಾಯಾಮಾಳವಗೌಳ, ಧೀರಶಂಕರಾಭರಣ, ಕೇದಾರಗೌಳ, ಮೇಚಕಲ್ಯಾಣಿ. ಮುಂದಿನ ಪ್ರಶ್ನೆ. ಶ್ರೀರಾಗವು ಡ್ಯಾಶ್ನೇ ಮೇಳದಲ್ಲಿ ಜನ್ಯ. ಆಪ್ಷನ್ಸು 15, 22, 29. ಮುಂದಿನ ಒಂದು ಪ್ರಶ್ನೆ. ಕಲ್ಯಾಣಿ ರಾಗವು ಡ್ಯಾಶ್ನೇ ಮೇಳಕರ್ತ ರಾಗ. ಅದಕ್ಕೇನು ಆಪ್ಷನ್ಸ್ ಕೊಟ್ಟಿಲ್ಲ. ಮುಂದಿನದ್ದು ಇದು ಜನಕ ರಾಗ. ಇಲ್ಲಿ ಆಪ್ಷನ್ಸ್ ಇದೆ ಮಾಯಾಮಾಳವಗೌಳ, ಮೋಹನ, ಮಲಹರಿ. ಮುಂದಿನ ಒಂದು ಪ್ರಶ್ನೆ. ಜನಕ ರಾಗದ ಸ್ವರವೇ ಅಲ್ಲದೆ ಅನ್ಯ ಜಾತಿಯ ಸ್ವರವೂ ರಾಗದಲ್ಲಿ ಬಂದರೆ ಅದು ಡ್ಯಾಶ್ ರಾಗ. ಇದು ಕೂಡ ಒಂದು ಪ್ರಶ್ನೆ. ಇದಿಷ್ಟ ಆಯ್ತಲ್ಲ. ಈಗ ಮತ್ತೆ ಮುಂದಿನ ಭಾಗದಲ್ಲಿ ನಾನು ನಿಮಗೆ ಮುಂದಿನ ಒಂದು ಪ್ರಶ್ನೆಗಳು ಏನೇನಿದೆ ಅದನ್ನು ಹೇಳ್ತಾ ಹೋಗ್ತೀನಿ. ಧನ್ಯವಾದಗಳು.